श्रीराम जय राम जय जय राम, श्रीराम जय राम जय जय राम, श्रीराम जय राम जय जय राम, श्रीराम जय राम जय जय ರಾಮ್. ಎರಡನೇ ದಿನದ ಪ್ರವಚನವನ್ನು ಪ್ರಾರಂಭ ಮಾಡೋಣ. ಶ್ರೀರಾಮ್ ಸಮರ್ಥ. ನಾಮವನ್ನು ಸದ್ಗುರುಗಳಿಂದ ತೆಗೆದುಕೊಳ್ಳುವುದೇ ಶ್ರೇಯಸ್ಕರ. ನಾಮವನ್ನು ಸದ್ಗುರುಗಳಿಂದಲೇ ತೆಗೆದುಕೊಳ್ಳಬೇಕೋ ಅಥವಾ ನಾವೇ ನಮ್ಮ ಅಭಿರುಚಿಗನುಸಾರವಾಗಿ ತೆಗೆದುಕೊಂಡರೆ ನಡೆಯುತ್ತದೆಯೋ? ವಾಸ್ತವಿಕವಾಗಿ ಭಗವಂತನ ನಾಮವು ಸ್ವತಃ ಸಿದ್ಧ ಹಾಗೂ ಪರಿಪೂರ್ಣವಾಗಿರುತ್ತದೆ. ಅದಕ್ಕೆ ಬೇರೆ ಎಲ್ಲಿಂದಲೂ ಪರಿಪೂರ್ಣತೆಯ ತಂದುಕೊಡಬೇಕಾಗುವುದಿಲ್ಲ. ಆದ್ದರಿಂದ ಸದ್ಗುರುಗಳಿಂದ ತೆಗೆದುಕೊಂಡ ನಾಮದಲ್ಲಿ ಹಾಗೂ ನಮ್ಮ ಅಪೇಕ್ಷೆಗನುಸಾರವಾಗಿ ತೆಗೆದುಕೊಂಡ ನಾಮದಲ್ಲಿ ಭೇದ ಮಾಡಲು ಬರುವುದಿಲ್ಲ. ಆದರೂ ಕೂಡ ಸದ್ಗುರುಗಳಿಂದ ತೆಗೆದುಕೊಂಡ ನಾಮದಲ್ಲಿ ವಿಶೇಷತೆ ಇರುತ್ತದೆ. ಏಕೆಂದರೆ ಸದ್ಗುರುಗಳು ಆ ನಾಮದ ಹಿಂದೆ ಸತ್ತಾರೂಪದಿಂದ ಇರುತ್ತಾರೆ ಹಾಗೂ ನಮ್ಮಿಂದ ನಾಮಸ್ಮರಣೆ ಆಗುವ ವಿಷಯದಲ್ಲಿ ಅವರು ಬಹಳ ಸಹಾಯ ಮಾಡುತ್ತಾರೆ. ಆದ್ದರಿಂದ ನಮ್ಮಿಂದ ಆಗುವ ನಾಮಸ್ಮರಣೆಯು ಅವರ ಸತ್ತೆಯಿಂದಲೇ ಆಗುತ್ತಿರುವುದೆಂಬ ಅರಿವು ಉಂಟಾಗುತ್ತದೆ. ನಾನು ನಾಮಸ್ಮರಣೆ ಮಾಡುತ್ತೇನೆ ಎಂಬ ಅಹಂಕಾರ ಉತ್ಪನ್ನವಾಗಲು ಅವಕಾಶವೇ ಇರುವುದಿಲ್ಲ. ಸದ್ಗುರುಗಳ ಆಜ್ಞೆಯ ಪಾಲನೆ ಮಾಡುತ್ತಾ ಸಾಧಕನಿಗೆ ನಾಮದಲ್ಲಿ ರುಚಿ ಉಂಟಾಗುತ್ತದೆ ಹಾಗೂ ಸಾಕಷ್ಟು ನಾಮಸ್ಮರಣೆ ಮಾಡುವುದರಿಂದ ಅವನ ಮನಸ್ಸು ತೃಪ್ತವಾಗುತ್ತದೆ. ಆದ್ದರಿಂದ ಸದ್ಗುರುಗಳಿಂದ ನಾಮ ತೆಗೆದುಕೊಳ್ಳುವುದು ಅವಶ್ಯವಿರುತ್ತದೆ. ಸದ್ಗುರುಗಳ ಪ್ರಾಪ್ತಿ ಆಗುವವರೆಗೆ ನಮ್ಮಷ್ಟಕ್ಕೆ ನಾವು ನಾಮಸ್ಮರಣೆ ಮಾಡುತ್ತಿರಬೇಕು. ಏಕೆಂದರೆ ಇದೇ ನಾಮಸ್ಮರಣೆಯೇ ಮುಂದೆ ನಮಗೆ ಸದ್ಗುರುಗಳ ದರ್ಶನ ಮಾಡಿಸಿಕೊಡುತ್ತದೆ. ಹಾಗೆ ನೋಡಿದರೆ ಮೊದಲು ಸಂತರ ಭೇಟಿ ಆಗುವುದೇ ಕಠಿಣ. ಭೇಟಿಯಾದರೂ ಅವರ ವಿಷಯದಲ್ಲಿ ವಿಶ್ವಾಸ ಉಂಟಾಗುವುದು ಇನ್ನೂ ಕಠಿಣವಾಗಿರುತ್ತದೆ. ಆದ್ದರಿಂದ ನಾಮ ಸಾಧನೆಯನ್ನು ಮಾಡುತ್ತಿರಬೇಕು. ಕಲ್ಲು ಸಕ್ಕರೆ ಇಟ್ಟು ಇರುವೆಗಳಿಗೆ ಆಮಂತ್ರಣ ಕೊಡಬೇಕಾಗುವುದಿಲ್ಲ. ಅವು ತಾವಾಗಿಯೇ ಅದನ್ನು ಶೋಧಿಸುತ್ತಾ ಬರುತ್ತವೆ. ಇದರಂತೆ ನೀವು ಕಲ್ಲು ಸಕ್ಕರೆ ಆಗಬೇಕು. ಅಂದರೆ ಸಂತರು ನಿಮ್ಮ ಕಡೆಗೆ ಓಡುತ್ತಾ ಬರುತ್ತಾರೆ. ಕಲ್ಲು ಸಕ್ಕರೆಯಾಗಿರಿ ಎನ್ನುವುದರ ತಾತ್ಪರ್ಯವೇನೆಂದರೆ ಸಂತರಿಗೆ ಪ್ರಿಯವಾಗುವಂತೆ ವರ್ತಿಸಿರಿ. ಸಂತರಿಗೆ ಏನು ಪ್ರಿಯವೆನಿಸುತ್ತದೆ? ಭಗವಂತನ ಅನುಸಂಧಾನ ಹಾಗೂ ಅಖಂಡ ನಾಮಸ್ಮರಣೆ. ಇದರ ಹೊರತಾಗಿ ಅವರಿಗೆ ಮತ್ತೇನೂ ಪ್ರಿಯವಾದುದಿಲ್ಲ. ಆದ್ದರಿಂದ ನಿಮ್ಮ ಹೃದಯದಲ್ಲಿ ನಾಮದ ಜ್ಯೋತಿಯನ್ನು ಅಖಂಡವಾಗಿಟ್ಟುಕೊಳ್ಳಬೇಕು. ಸದ್ಗುರುಗಳು ನಿಮ್ಮನ್ನು ಶೋಧಿಸುತ್ತಾ ಬರುತ್ತಾರೆ ಹಾಗೂ ನಿಮ್ಮ ಮೇಲೆ ಕೃಪೆಯ ವೃಷ್ಟಿಯನ್ನೇ ಸುರಿಸುತ್ತಾರೆ. ಸದ್ಗುರುಗಳಿಂದ ನಾಮ ಪಡೆದುಕೊಂಡ ಮೇಲೆಯೂ ಕೆಲವರಿಗೆ ನಾನು ರಾಮ ರಾಮ ಎಂದು ಮೊದಲು ಅನ್ನುತ್ತಿದ್ದೆ, ಈಗ ಸದ್ಗುರುಗಳು ಅದನ್ನೇ ಕೊಟ್ಟಿರುವರು ಅಂದ ಮೇಲೆ ಇದರಲ್ಲಿ ವಿಶೇಷವೇನಾದಂತಾಯಿತೋ ಎಂದು ಅನಿಸಬಹುದು. ಆದರೆ ಇದರಲ್ಲಿಯೇ ವಿಶೇಷವಿರುತ್ತದೆ. ಏಕೆಂದರೆ ಇದರಲ್ಲಿ ನಾನು ಕರ್ತ ಎಂಬ ಅಭಿಮಾನ ಬಿಡಬೇಕಾಗಿ ಬರುತ್ತದೆ. ಸದ್ಗುರುಗಳ ಕಡೆಯಿಂದ ನಾಮ ತೆಗೆದುಕೊಂಡರೆ ನಮ್ಮ ಕರ್ತೃತ್ವಾಭಿಮಾನಕ್ಕೆ ಅವಕಾಶ ಇರುವುದಿಲ್ಲ. ಉಪ್ಪಿನ ಒಂದೇ ಒಂದು ಹರಳು ಹಾಲನ್ನು ನಾಶಗೊಳಿಸಲು ಪರ್ಯಾಪ್ತವಾಗುತ್ತದೆ. ಅದೇ ರೀತಿ ಅಭಿಮಾನವು ಸರ್ವ ಸಾಧನೆಗಳನ್ನು ನಾಶಗೊಳಿಸಲು ಕಾರಣವಾಗುತ್ತದೆ. ಆದ್ದರಿಂದ ಅಭಿಮಾನ ಬಿಡುವುದು ಅತ್ಯಂತ ಮಹತ್ವದ ವಿಷಯವಾಗಿರುತ್ತದೆ. ಭಗವಂತನ ನಾಮವನ್ನು ಔಷಧವೆಂದು ತಿಳಿಯಬೇಕು. ಭಗವತ್ ಪ್ರಾಪ್ತಿಯು ಅದರ ಫಲವಾಗಿರುತ್ತದೆ. ಎಷ್ಟು ಅವಶ್ಯವೋ ಅಷ್ಟೇ ಮಾಡುವುದು, ಅಂದರೆ ಎಷ್ಟು ಹೇಳಿರುತ್ತಾರೋ ಅಷ್ಟೇ ಮಾಡಬೇಕು. ಇದು ಅದರ ಅನುಪಾನವೆಂದು ತಿಳಿಯಬೇಕು.
ಔಷಧವು ಹನಿ ಹನಿಯಾಗಿ ನಿರಂತರ ಹೊಟ್ಟೆಯಲ್ಲಿ ಹೋಗಬೇಕು. ಸಾಮಾನ್ಯ ಶಬ್ದಗಳೂ ಕೂಡ ಮನುಷ್ಯನಿಗೆ ದೊಡ್ಡ ಆಧಾರವೆನಿಸುತ್ತವೆ. ಅಂದಮೇಲೆ ಭಗವಂತನ ನಾಮದ ಆಧಾರ ಎಷ್ಟು ದೊಡ್ಡದೆನ್ನಿಸಬಹುದು. ಶ್ರೀರಾಮ್ ಸಮರ್ಥ.